ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಅಧ್ಯಕ್ಷ ಕಲ್ಕೋಬೇಕು ಊಟಕ್ಕೆ ಈಗ ತಾನೇ ಪದವಿ ಸ್ವೀಕಾರ ಮಾಡುವ ಜಯಶಂಕರ್ ಅವರು ಮತ್ತು ನನಗೂ ಸಾಕಷ್ಟು ಸಮಾನತೆ ಇದೆ. ಸಮಾನತೆ ಅಂದರೆ ಅವರು ಜಾಸ್ತಿ ಮಾತಾಡೋದು, ನಾನು ಜಾಸ್ತಿ ಮಾತಾಡೋದು. ಆದರೆ ಕೆಲಸ ಮಾಡ್ತಾ ಸರ್, ನಾವು ಕೂಡ ಕೆಲಸ ಮಾಡ್ತಾ ಸರ್. ವೇದಿಕೆ ಮಂದಿರಿಗೂ ಮತ್ತು ತಂಡಗಳಿಗೂ ನಮ್ಮ ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆಯ ಕಾರ್ಯಕ್ರಮ ನಡೆಸ್ಕೊಡ್ತಿದ್ದಾರೆ. ತುಂಬ ಸಂತೋಷದ ವಿಚಾರ. ಎರಡನೇ ಸಂತೋಷದ ವಿಚಾರ ಏನಂದರೆ, ಇವತ್ತಿನ ಮುಖ್ಯ ಅತಿಥಿಗಳಾದ ತಲಕಾಡು ಚಿಕ್ಕರಂಗೇಗೌಡರು ಅವರು ಹಿಸ್ಟ್ರಿ ಎಷ್ಟು ಇಂಪಾರ್ಟೆಂಟ್ ಅಂತ ತುಂಬ ಸುಸಜ್ಜಿತವಾಗಿ ಹೇಳಿದರು. ರೋಟರಿ ಸಂಸ್ಥೆ ಸಹ ಒಂದು ದೊಡ್ಡ ಹಿಸ್ಟ್ರಿ ಇದೆ ಅಂತ ಹೇಳ್ಬೋದು. ಇದು ಒಂದು ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ. 120 ವರ್ಷಗಳ ಸತತ ಸೇವೆ ಪ್ರಪಂಚದಿಂದ. ಅದರಲ್ಲಿ ರೋಟರಿ ಕನಕಪುರ ಸಂಸ್ಥೆ 48 ವರ್ಷಗಳ ಸತತ ಸೇವೆ ಮಾಡಿದೆ. ಅದರ ಒಂದು ಸೇವೆಯ ರೂವಾರಿಗಳಾದ ಎಲ್ಲ ಪಾಸ್ಟ್ ಪ್ರೆಸಿಡೆಂಟ್ಸ್ ಇದ್ದಾರೆ. ದಯವಿಟ್ಟು ನಿಂತ್ಕೊಂಡು ನಮ್ಮೆಲ್ಲ ದಯವಿಟ್ಟು ಪಾಸ್ಟ್ ಪ್ರೆಸಿಡೆಂಟ್ಸ್ ಆಫ್ ರೋಟರಿ ಕನಕಪುರ ನಿಂತ್ಕೊಳ್ಳಿ. ಬಿಗ್ ರೌಂಡ್ ಆಫ್ ಅಪ್ಲಾಸ್ ಟು ಆಲ್ ದ ಪಾಸ್ಟ್ ಪ್ರೆಸಿಡೆಂಟ್ಸ್. ಕೆಲವೆಲ್ಲ ಐ ಥಿಂಕ್ ಆಚೆಗಡೆ ಊಟದ ವ್ಯವಸ್ಥೆ ನೋಡ್ತಾ ಇದ್ದಾರೆ. ನಮ್ಮೆಲ್ಲರಿಗೂ ಅಭಿನಂದನೆಗಳು. ರೋಟರಿ ಒಂದು ಸಾಕಷ್ಟು ಹಿಸ್ಟ್ರಿ ಇದೆ. ಇಲ್ಲಿ ಸಾಕಷ್ಟು ಮಕ್ಕಳಿದ್ದೀರ ನೀವು. ಈ ಮಕ್ಕಳೆಲ್ಲ ತುಂಬ ಸಂತೋಷವಾಗಿ ಓಡಾಡ್ತಾ ಇದ್ದಾರೆ. ಆ ಸಂತೋಷವಾಗಿ ಓಡಾಡ್ತೋದಕ್ಕೆ ಕಾರಣ ಅಂದರೆ ನಮ್ಮ ರೋಟರಿ ಸಂಸ್ಥೆ ಅಂತ ಹೇಳ್ಬೋದು. ಏಕೆಂದರೆ 35 ವರ್ಷಗಳ ಸತತ ಪೋಲಿಯೋ ನಿರ್ಮೂಲನೆಗೆ ಸತತವಾಗಿ ಹೋರಾಡಿದೆ. ಆ 35 ವರ್ಷದಲ್ಲಿ ರೋಟರಿ ಕನಕಪುರ ಸದಸ್ಯರಿದ್ದಾರೆ. ಆ ಒಂದು ಫಲದಿಂದ ಇವತ್ತು ನಮ್ಮ ಮಕ್ಕಳು, ನಿಮ್ಮ ಮಕ್ಕಳು ಖುಷಿಯಿಂದ ಓಡಾಡ್ತಾ ಇದ್ದಾರೆ. ಆ ಅಭಿನಂದನೆಗಳು ಎಲ್ಲ ರೋಟರಿಯನ್ಸ್ಗೆ ಸಲ್ಲಬೇಕು. ಕಮಿಂಗ್ ಟು ರೋಟರಿ ಕನಕಪುರ, ನಾನು ಈ ಒಂದು ಸಂಸ್ಥೆಗೆ ಸೇವಾ ಕಾರ್ಯಕ್ರಮಗಳಿಗೆ ಸಾಕಷ್ಟು ಬಂದಿದ್ದೆ. ಆದರೆ ಇಲ್ಲಿ ಬರ್ತಾ ಇರೋದು ಈ ಒಂದು ಬ್ಯೂಟಿಫುಲ್ ಆರ್ಟ್ ಬರ್ತಾ ಇರೋದು ಫಸ್ಟ್ ಟೈಮು. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೆ ಎಲ್ಲ ಪಾಸ್ಟ್ ಪ್ರೆಸಿಡೆಂಟ್ಸು ಎಲ್ಲ ಸರಿ. ಇದು ಅಷ್ಟು ಸಂತೋಷವಾಗಿ ಆಗೋದು, ಅಷ್ಟು ಈಸಿಯಾಗಿ ಆಗೋದು ಕೆಲಸ ಅಲ್ಲ. ಯಾಕಂದರೆ ರೋಟರಿ ಬೆಂಗಳೂರಲ್ಲಿ ಸುಮಾರು 45ರಿಂದ 50 ಕ್ಲಬ್ ಇದೆ. ಅದರಲ್ಲಿ ಬರೀ 2 ಕ್ಲಬ್ ಮಾತ್ರ ಸ್ವಂತ ಆಟಗಳಿದೆ. ಈ ಒಂದು ಸುಸಜ್ಜಿತವಾದ ಆಟಗಳು ಮಾಡಿಕೊಂಡಿರುವ ನಮ್ಮ ರೋಟರಿ ಕನಕಪುರ ಸಂಸ್ಥೆ ಎಲ್ಲರಿಗೂ ಅಭಿನಂದನೆಗಳು. ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಮಾಡ್ಬೋದು. ಒಳ್ಳೆ ಜಾಗ ಇದೆ. ಈಗ ನಮ್ಮ ಚೀಫ್ ಗೆಸ್ಟ್ ಹೇಳಿದ್ರು ಲೈಬ್ರರಿ ಮಾಡೋದಂತ, ಅದು ಸಹ ಇಲ್ಲಿ ಮಾಡೋದು. ತುಂಬ ಒಳ್ಳೆ ಕಾರ್ಯಕ್ರಮಗಳು ನಮ್ಮ ತಲೆಗೆ ಹುಳ ಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಯಾಕಂದರೆ ಅವರು ಲೈಬ್ರರಿ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರು. ಅದ್ರ ಜೊತೆಗೆ ಸ್ವಲ್ಪ ಟೆಕ್ನಾಲಜೀಸು ಸಹ ನಾವು ಅಳವಡಿಸ್ಕೊಂಡು ಡಿಜಿಟಲ್ ಲೈಬ್ರರಿ ಕೂಡ ಮಾಡ್ಬೋದು. ಅದು ಕೂಡ ಅವಕಾಶ ಇದೆ. ಅದಕ್ಕೆ ಏನಾದರೂ ನಿಮಗೆ ನೀವು ತುಂಬ ಸುಸಜ್ಜಿತವಾಗಿ ಮಾಡಿದ್ರೆ ನಮ್ಮ ಅಂತಾರಾಷ್ಟ್ರೀಯ ಸಂಸ್ಥೆಯಿಂದ ಸಹ ನಾವು ಅದಕ್ಕೆ ಬೇಕಾದ ಹಣಕಾಸು ಉಳಿಸ್ಕೋಬೋದು. ನಾನು ನಿಮ್ಗಾಗಲೇ ಹೇಳಿದೆ, ನಮ್ಮ ರೋಟರಿ ಒಂದು ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ. ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ ಎದಕ್ಕೆ ಹೇಳ್ತೀವಿ ಅಂದರೆ, ನಮ್ಮದು ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆಗೆ ಸಾಕಷ್ಟು ಕಾರ್ಯಕ್ರಮಗಳಿದೆ. ಅದನ್ನು ನೀವು 48 ವರ್ಷ ರೋಟರಿ ಕ್ಲಬ್ ಕನಕಪುರ ಆಗಿದ್ರೂ ಸಹ ಅದನ್ನು ಸದುಪಯೋಗ ನೀವು ಪಡಿಸ್ಕೊಂಡಿಲ್ಲ ಅಂತ ಹೇಳೋದಕ್ಕೆ ನನಗೆ ಬೇಜಾರಾಗುತ್ತೆ. ಯಾಕಂದರೆ ನಮ್ಮಲ್ಲಿ ಅಂತಾರಾಷ್ಟ್ರೀಯ ಫಂಡ್ಸ್ ಇದೆ, ಗ್ಲೋಬಲ್ ಗ್ರಾಂಟ್ಸ್ ಅಂತ ಹೇಳ್ತೀವಿ. ನಾನು ಇದುವರೆಗೂ ಸುಮಾರು 25 ಕೋಟಿಯಷ್ಟು ಗ್ಲೋಬಲ್ ಗ್ರಾಂಟ್ಸ್ ಪ್ರಾಜೆಕ್ಟ್ಸ್ ಮಾಡಿದ್ದೀನಿ. 20 ವರ್ಷ ನನ್ನ ರೋಟರಿ ಓದಿದ್ದೆ. ಇವತ್ತು ಸಾಕಷ್ಟು ಬೇರೆ ಬೇರೆ ಕ್ಲಬ್ಬಿಂದ ರೋಟರೀಸ್ ಬಂದಿದ್ದಾರೆ. ಅವರಲ್ಲಿ ನನ್ನ ಮನವಿ ಏನಂದರೆ, ನಿಮಗೆ $30,000 ಅಂದರೆ 21 ಲಕ್ಷ ಯಾವುದಾದ್ರೂ ಪ್ರಾಜೆಕ್ಟ್ ನೀವು ಒಂದು ರೋಟರಿಗೆ 7 ಏರಿಯಾ ಫೋಕಸ್ ಇದೆ. 21 lakhs ಪ್ರಾಜೆಕ್ಟ್ಸ್ ನೀವು ಕಮ್ಯುನಿಟಿ ಅಸೆಸ್ಮೆಂಟ್ ಮಾಡಿ ನಮಗೆ ಕೊಟ್ಟರೆ ಅದನ್ನು 3-4 ಮಂತ್ಸಲ್ಲಿ ನಿಮಗೆ ಆ ಪ್ರಾಜೆಕ್ಟ್ ಮಾಡೋ ಥರ ಮಾಡ್ಬೋದು. ಸೊ ಐ ರಿಕ್ವೆಸ್ಟ್ ಆಲ್ ಹಿಂಗೆ ಸಾಕಷ್ಟು ನಮ್ಮ ಪ್ರಭಾಕರ್ ಇದ್ದಾರೆ, ಬಾಲಾಜಿ ಇದ್ದಾರೆ, ಸಾಕಷ್ಟು ನಮ್ಮ ಹರೀಶ್ ಇದ್ದಾರೆ, ಸಾಕಷ್ಟು ರೋಟರೀಸ್ ಬೇರೆ ಬೇರೆ ಕ್ಲಬ್ಬಲ್ಲಿ ಈ ಸೋದರಿದ್ದೀರಾ. ನೀವೆಲ್ಲ ಸೇರಿ $30,000 ಅಂದರೆ 21 ಲಕ್ಷಷ್ಟು ಪ್ರಾಜೆಕ್ಟನ್ನು ತೊಗೊಂಬನ್ನಿ. ಅದನ್ನು 3-4 ಮಂತ್ಸಲ್ಲಿ ಆ ಪ್ರಾಜೆಕ್ಟ್ ಮಾಡೋ ಥರ ನಾವು ಮಾಡಬೇಕಾಗುತ್ತೆ. ಅದೊಂದು ಕಾರ್ಯಕ್ರಮ. ಹಾಗೆ ನಮ್ಮ ಡಿಸ್ಟ್ರಿಕ್ಟಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ಆಗ್ತಾ ಇದೆ. ಅದರಲ್ಲಿ ಒಂದು ವರ್ಮಿ ಕಂಪೋಸ್ಟ್ ಅಂತ ಒಂದು ಪ್ರಾಜೆಕ್ಟ್ ಕೂಡ ನಾವು ಮಾಡ್ತಾ ಇದ್ದೀವಿ. ಯಾರು ಹಳ್ಳಿ ಮನೆಗಳಲ್ಲಿ 4-5 ಹಸು ಸಾಕೊಂಡಿದ್ದಾರೆ, ಕುರಿ ಸಾಕೊಂಡಿದ್ದಾರೆ, ಅಲ್ಲಿ ವರ್ಮಿ ಕಾಂಪೋಸ್ಟ್ ಸ್ಟ್ರಕ್ಚರ್ ಮಾಡಿ ಅವರಿಗೆ ತಿಂಗಳಿಗೆ 20,000 25,000 ಆದಾಯ ಬರೋ ಥರ ಮಾಡ್ಬೋದು. ಹಾಗೆ
ಕಾಮಧೇನು ಕಾರ್ಯಕ್ರಮ ಇದೆ. ಅದರಲ್ಲಿ 50% ನಾವು ರೋಡಿಂದ ಕೊಡ್ತೀವಿ, 50% KMF ಕೊಡುತ್ತೆ. ಅಂದರೆ 60,000 ಹಸು 25,000ದಲ್ಲಿ ಸಿಗುತ್ತೆ ನಿಮಗೆ. ಮತ್ತು ಈಗ ನಾವು ಮಾಗಡಿ ಮತ್ತು ಸುತ್ತಮುತ್ತ ಸಾಕಷ್ಟು ಹಸುಗಳು ಕೊಟ್ಟಿದ್ದೀವಿ. ವುಮನ್ ಎಂಪವರ್ಮೆಂಟ್ ಪ್ರಾಜೆಕ್ಟಲ್ಲಿ ಅದು ಸಹ ಕಾರ್ಯಕ್ರಮ ಮಾಡೋದು. ಸಾಕಷ್ಟು ಕಾರ್ಯಕ್ರಮಗಳಿದೆ. ನೀವು ಅದನ್ನು ಲೆವರೇಜ್ ಮಾಡ್ಕೋಬೇಕು. ದಟ್ ಇಸ್ ಮೈ ವಿಶ್ ಆಗ್ತೀನಿ. ಮತ್ತು ಇಲ್ಲಿ ಇವತ್ತು ಮಕ್ಕಳು ಸಾಕಷ್ಟು ಜನ ಇದ್ದಾರೆ, ಸ್ಟೂಡೆಂಟ್ಸ್ ಸಾಕಷ್ಟು ಜನ ಇದ್ದಾರೆ, ಪೋಷಕರಿದ್ದಾರೆ. ನೀವೆಲ್ಲ ಬಂದಿರೋ ತುಂಬ ಸಂತೋಷ. ಯಾಕಂದರೆ ಚೀಫ್ ಗೆಸ್ಟ್ ತುಂಬ ಚೆನ್ನಾಗಿ ನಿಮ್ಮನ್ನ ಉದ್ದೇಶಿಸಿ ಮಾತಾಡಿದ್ರು. ಅದ್ರ ಜೊತೆಗೆ ಒಂದು ನಾನು ಹೇಳೋದಂದರೆ ನಿಮಗೆ ಮಕ್ಕಳಿಗೆ ಅತಿ ಬೇಗ ಅಂದರೆ ಶೀಘ್ರದಲ್ಲಿ ಬೇಗ ಅಥವಾ ಅವರು ಚಿಕ್ಕವರಿದ್ದಾಗ ಸೇವೆ ಮತ್ತು ಲೀಡರ್ಶಿಪ್ ಬಗ್ಗೆ ಅವರಿಗೆ ನೀವು ತಿಳುವಳಿಕೆ ನೀಡಿ. ಯಾಕಂದರೆ ಸೇವೆ ಮನುಷ್ಯನಾಗಿ ಹುಟ್ಟೋದು ಇಂಪಾರ್ಟೆಂಟ್ ಅಲ್ಲ, ಮನುಷ್ಯತ್ವದಿಂದ ಭಾಳ ಇಂಪಾರ್ಟೆಂಟ್. ಯಾಕಂದರೆ ಸೇವೆ ಮುಖಾಂತರ ಅದನ್ನು ನಾವು ಮಕ್ಕಳಿಗೆ ತೋರಿಸ್ಕೊಡ್ತೀವಿ. ಅತಿ ಚಿಕ್ಕ ವಯಸ್ಸಲ್ಲಿ ಸೇವೆಗೆ ಇಂಪಾರ್ಟೆನ್ಸ್ ನೀವು ಅವರಿಗೆ ಹೇಳ್ಕೊಡಿ. ಹಾಗೆ ಲೀಡರ್ಶಿಪ್ ಸ್ಕಿಲ್ಸ್ ಕೂಡ ಅವರಿಗೆ ಕೊಡಿಸ್ಬೇಕು. ನೀವು ಲೀಡರ್ಶಿಪ್ ಸ್ಕಿಲ್ಸ್ ನಮ್ಮ ರೋಡ್ನಲ್ಲಿ ಇಂಟ್ರಾಕ್ಟ್ ಇದೆ, ಇಂಟ್ರಾಕ್ಟ್ ಇದೆ. ಆ ಸಂಸ್ಥೆಗಳಿಗೆ ಜಾಯ್ನ್ ಆದರೆ ಅವ್ರಿಗೆ ಲೀಡರ್ಶಿಪ್ ಸ್ಕಿಲ್ಸ್ ಕೂಡ ಬರುತ್ತೆ. ಸೇವೆ ಈಗ ರೋಟರಿ ಕಲ್ಪನ ಇನ್ನೂ ಸಾಕಷ್ಟು ಬೆಳಿಬೋದು, ಸಾಕಷ್ಟು ರೋಟರಿಸ್ ಜೊತೆ ಸೇರ್ಬೋದು ಸೇವೆಗೋಸ್ಕರ. ಕೆಲವರು ನನಗೆ ಗೊತ್ತಿದೆ, ಹಳ್ಳಿ ಕಡೆ ರೋಟರಿಸ್ನ ನಾವು ಸೇರಿಸ್ಕೊಳ್ಳೋದು ತುಂಬ ಕಷ್ಟ ಇದೆ. ನಾವು ರೋಟರಿ ಜಾಯ್ನ್ ಆಗಿ ಅಂತ ನಾವು ಕೇಳ್ತಾರೆ, ಅದು ನಮಗೇನು ಅನುಕೂಲ ಅಂತ ಕೇಳ್ತಾರೆ. ಅದರಿಂದ ಸೇವೆ ಬಗ್ಗೆ ನೀವು ಸ್ವಲ್ಪ ಅವ್ರಿಗೆ ತಿಳುವಳಿಕೆ ಕೊಡಬೇಕು, ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಬೇಕು. ಅದೊಂದು ಚಿಕ್ಕ ಸ್ಟೋರಿ ಬಗ್ಗೆ ನಾನು ಹೇಳ್ತೀನಿ. ನಿಮಗೆಲ್ಲ ಗೊತ್ತಿದೆ, ಕೃಷ್ಣ ಸುದರ್ಶನ ಚಕ್ರ ಬಿಟ್ಟಾಗ ಅವನ ಕೈಗಳಿಂದ ರಕ್ತ ಸೋರುತ್ತೆ. ಆ ರಕ್ತ ಸೋರಿದಾಗ ಅಲ್ಲೇ ಅವ್ರ ತಂಗಿ, ಕೃಷ್ಣ ತಂಗಿ ಸುಭದ್ರ ಇರ್ತಾರೆ, ದ್ರೌಪದಿ ಕೂಡ ಅಲ್ಲೇ ಇರ್ತಾರೆ. ದ್ರೌಪದಿ ಸೀರೆನ ಸೆರಗನ್ನ ಕಟ್ ಮಾಡಿ ಆ ರಕ್ತನ ಬರೋದನ್ನ ಸ್ಟಾಪ್ ಮಾಡ್ತಾರೆ. ನಿಮಗೆಲ್ಲ ಗೊತ್ತಿಲ್ಲ ಕಥೆಯನ್ನು. ಕೊನೆಗೇನಾಯಿತು, ದ್ರೌಪದಿ ಚೀರ ಅನ್ನೋ ಟೈಮಲ್ಲಿ ಒಂದೊಂದು ಸೀರೆ, ಒಂದೊಂದು ಸೆರಗು ಸಹ ಸೀರೆಯಾಗಿ ಮಾರ್ಪಡ್ತು. ಅಂದರೆ ಆ ಒಂದು ದ್ರೌಪದಿಯ ಸೇವಾ ಕರ್ಮ ಯಾವುದೋ ಒಂದು ದಿನದಲ್ಲಿ ಅದು ಕಾಪಾಡ್ತಾರೆ. ಸಾಕಷ್ಟು ಸೇವೆಯಿಂದ ಅನುಕೂಲಗಳಿದೆ. ಎಲ್ಲ ಮಕ್ಕಳಿಗೆ ಅದ್ರ ಬಗ್ಗೆ ತಿಳುವಳಿಕೆ ನೀಡಿ. ಮೊದಲಿಂದಲೇ ಚಿಕ್ಕ ವಯಸ್ಸಿನಿಂದ ಸೇವೆ ಬಗ್ಗೆ ಅವ್ರಿಗೆಲ್ಲ ತಿಳಿಸ್ಕೊಡಿ. ಈ ಥರ ಹೇಳ್ತಾ ನಾನೀಗ ರೋಟರಿ ಕನಕಪುರ ನನ್ನಿಂದ ಕರೆದು ಪ್ರೆಸಿಡೆಂಟ್ ಜಯಶಂಕರ್ ಅವರಿಗೆ ಅಭಿನಂದನೆಗಳು. ಅವರು ಸಹ ಈ ವರ್ಷ ಸಾಕಷ್ಟು ಕಾರ್ಯಕ್ರಮಗಳು ಮಾಡಲಿ, ಸಾಕಷ್ಟು ಅಭಿವೃದ್ಧಿ ಈ ಕಡೆ ನಡೀಲಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ರವಿಕುಮಾರ್ ಅವರು ನಿರ್ವಹಿಸಿದ್ದಾರೆ. ನೆಕ್ಸ್ಟ್ ಬಂತು ನಿಜಲಿಂಗಪ್ಪ ಅವರು, ಕನಕಪುರ ರೋಟರಿ ಸಂಸ್ಥೆಯ ನಿಜಲಿಂಗಪ್ಪ ಅವರು. ಈಗ ಒಂದು ಈ ಕಾರ್ಯಕ್ರಮದ ಮುಖ್ಯ ಕಾರ್ಯಕ್ರಮದ ಅಂತಿಮ ಕಾರ್ಯಕ್ರಮ ಇದಾದಮೇಲೆ ಪ್ರೆಸೆಂಟೇಷನ್. ಯಾರಾದರೂ ಗೌರವ ಸಮರ್ಪಣೆ ಮಾಡೋದಿದ್ದರೆ ಅಧ್ಯಕ್ಷರು, ಉಪಾಧ್ಯಕ್ಷರಿಗೆ ಅಥವಾ ನಿರ್ಗಮಿತವರಿಗೆ ಯಾರಾದರೂ ಫೆಲಿಸಿಟೇಟ್ ಮಾಡೋದಿದ್ದರೆ ನೆಕ್ಸ್ಟ್ ಮಾಡ್ಬೋದು. ಈಗ ವಂದನಾರ್ಪಣೆ ರೋಟೇರಿಯನ್ ಕಾಮರಾಜ್ ಅವರಿಂದ. ಆತ್ಮೀಯ ರೋಟರಿ 2024-25 ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ರೋಟರಿ ಪರವಾಗಿ, ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು